ಉಮರ್ ಶರೀಫ್ ಅವರೇ, ಒಂದು ಕಡೆ ಭಾರತಕ್ಕೆ ಇದೇ ಬೆಂಜಮಿನ್ ನೆತನ್ಯಾಹು ಕೂಡ ಗೆಳೆಯನೇ. ಇದೀಗ ಟ್ರಂಪ್ ಬಾಯಲ್ಲಿ ಕೇಳಿದ್ರೆ ನನಗೆ ಮೋದಿ ತುಂಬ ಒಳ್ಳೆ ಫ್ರೆಂಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯುದ್ಧ ಸಂಕಷ್ಟ ಪರಿಸ್ಥಿತಿ, ಟ್ರಂಪಿಂದ ನಯಾ ಪೈಸೆ ನಮಗೆ ಲಾಭ ಆಗಲಿಲ್ಲ, ಇದೇ ಇಸ್ರೇಲಿಂದ ನಯಾ ಪೈಸೆ ಲಾಭ ಆಗಲಿಲ್ಲ. ನಾವು ಯುದ್ಧಕ್ಕೆ ಬಂದಿದ್ದಾಗ ಇಸ್ರೇಲ್ ಬಂದಿದ್ದು ಹೌದು, ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇಸ್ರೇಲ್ ಜೊತೆಗಿದೆ ಹೌದು. ಭಾರತದ ರಾಜಕಾರಣಕ್ಕೂ ಕೂಡ ಈ ಒಂದು ಫೀಲಿಂಗ್ಸ್ ಇದೆಯಲ್ಲ, ಇದು ನೆರವಾಗಬಹುದು, ನಾನು ಅಲ್ಲಗಳಿಯಲ್ಲ. ಇದರ ಆಚೆಗೆ ಅಂತ ಬಂದಾಗ ಇದೇ ಇರಾನ್ ಹಾರ್ಮುಝಲ್ಲಿ ನಮ್ಮ ಇಡೀ ವ್ಯಾಪಾರ ವಹಿವಾಟೆ ಸ್ಟಕ್ ಆದಾಗ ಇವ್ರು ಯಾರೂ ಬರಲಿಲ್ವಲ್ಲ, ಏನು ಲಾಭ ಬಂತು ನಮಗೆ ಇದರಿಂದ ಅಂತ. ಈಗ ನಮ್ಮ ಗೆಳೆಯ ಯಾರಿವಾಗ, ನಮ್ಮ ಶತ್ರು ಯಾರಿವಾಗ, ನಮ್ಮ ಜೀವನಕ್ಕೆ ಯಾರು ಬರ್ತಾ ಇದ್ದಾರೆ ಈಗ, ಇದೆಲ್ಲ ಪಾಯಿಂಟ್ ಆಗಲ್ವ ಉಮರ್ ಶರೀಫ್ ಅವರೇ? ಖಂಡಿತ. ಅಂದ್ರೆ ಇವತ್ತಿನ ಜಿಯೋ ಪೊಲಿಟಿಕ್ಸ್ ಬಂದು ಪೊಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್. ಕರೆಕ್ಟ್. ಯಾರಿಗೆ ಯಾವಾಗ ಏನ್ ಲಾಭ ಸಿಗತ್ತೋ ಅದರ ಪ್ರಕಾರ ಇವತ್ತು ಫ್ರೆಂಡ್ಶಿಪ್ ಇರುತ್ತೆ, ಅದರ ಪ್ರಕಾರ ಇವತ್ತಿಗೆ ಒಂದು ಎನ್ಮಿಟಿ ಇರುತ್ತೆ. ಅಂದ್ರೆ ನಾವ್ ಯಾರ ಮೇಲಾದ್ರೂ ದ್ವೇಷ ಮಾಡ್ಬೇಕೋ ಇಲ್ಲ ಪ್ರೀತಿಸ್ಬೇಕಾಗಿರುತ್ತೋ ಅವ್ರ ಮೂಲಕ ಎಷ್ಟು ಲಾಭ ಎಷ್ಟು ಕಷ್ಟ ಆಗತ್ತೆ ಅಂತ ಆ ಒಂದು ಕ್ಯಾಲ್ಕುಲೇಷನ್ ಮೂಲಕ ನಿರ್ಧಾರ ತಗೊಳಕಾಗತ್ತೆ. ಸೊ ಇಲ್ಲಿ ನಾವು ಎಲ್ಲರೂ ಜೊತೆಗಿರೋದು. ಭಾರತ ಯಾವತ್ತಿಗೂ ಬಂದು ಜಗಳ ಮಾಡುವ ದೇಶ ಅಲ್ಲ. ಇವಾಗ ಇರಾನ್ ಆಗ್ಲಿ ಇಲ್ಲ ಇರಾಕ್ ಆಗ್ಲಿ, ಬೇರೆ ಇನ್ಯಾವುದೋ ನೀವೇ ಸಿರಿಯಾ ಆಗ್ಲಿ, ಲೆಬನನ್ ಆಗ್ಲಿ, ಪ್ಯಾಲೆಸ್ಟೈನ್ ಆಗ್ಲಿ, ಎಲ್ಲಾದ್ರೂ ಒಂದ್ ಕಡೆ ಯುದ್ಧ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಅಂತ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಜೀವನ ಮಾಡ್ಕೊಂಡಿದ್ದಾರೆ. ಬಟ್ ಭಾರತ ನಮ್ಮ ಹೋರಾಟ 1947 ನಂತರ ನಾವು ಹೋರಾಟ ಮಾಡಿದ್ದು ನಮ್ಮ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳೋಕೋಸ್ಕರ ಮಾತ್ರ. ಅಂದ್ರೆ ಓನ್ಲಿ ಫಾರ್ ಸಾವರ್ನಿಟಿ ಫಾರ್ ಇಂಡಿಯಾ, ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ವಿ, ಅದ್ರಲ್ಲಿ ನಾವು ಗೆದ್ವಿ, ಯಶಸ್ಸು ಕಂಡಿದ್ವಿ. ಬಟ್ ಅದರ ನಂತರ ಯಾವತ್ತಿಗೂ ಕೂಡ ನಾವು ಯುದ್ಧ ಮಾಡ್ಬೇಕು, ಅವ್ರ ಮೇಲೆ ಯುದ್ಧ ಮಾಡ್ಬೇಕು, ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋ ಆ ಒಂದು ಏನದು ಆ ಒಂದು ಕಲ್ಚರ್, ಆ ಒಂದು ಸಂಸ್ಕೃತಿ ನಮ್ಮೊಳಗೆ ಇಲ್ಲ. ಇನ್ಕ್ಲೂಡಿಂಗ್ ಬಿಜೆಪಿ ಆಡಳಿತ ಕೂಡ ನಾವು ಬಂದು ನಮ್ಮ ದೇಶದ ಒಳಿತಕ್ಕೋಸ್ಕರ ಏನ್ ಮಾಡಕ್ಕಾಗತ್ತೋ ಅಷ್ಟೇ ನಾವು ಮಾಡ್ಬೇಕಂತ ಆ ಒಂದು ಉದ್ದೇಶ ಎತ್ಕೊಂಡು ಮಾಡ್ತಿದ್ವಿ. ಸೊ ಹಾಗಾಗಿ ನಾವು ಏನು ಲೆಕ್ಕಾಚಾರ ಅಂದ್ರೆ ಇವಾಗ ಹಾರ್ಮುಝ್ ನಲ್ಲಿ ಇರಾನ್ ನಮ್ಗೆ ಬೇಕಾಗಿದೆ. ಆಕ್ಚುಲಿ ಇರಾನ್ ಜೊತೆಗೆ ನಾವು ಸರಿಯಾಗಿ ಸಂಬಂಧವನ್ನು ಬೆಳೆಸ್ಕೊಟ್ರೆ, ಇವಾಗ ಆಲ್ರೆಡಿ ಕೆಲವು ಮಟ್ಟದಲ್ಲಿ ಹಡಗುಗಳನ್ನು ಬಿಡ್ತಾ ಇದಾರೆ, ನೀವು ರೆಗ್ಯುಲರ್ ಆಗಿ ಬಿಡಕ್ಕೆ ಅದು ಸಾಧ್ಯತೆ ಇದೆ. ಇವಾಗ ಚೈನಾಗೆ ಬಿಟ್ಕೊಡ್ತಾ ಇದಾರೆ, ಮತ್ತೆ ಜಪಾನ್ ಬಿಟ್ಕೊಡ್ತಾ ಇದಾರೆ, ರಷ್ಯಾಗೆ ಬಿಟ್ಕೊಡ್ತಾ ಇದಾರೆ, ನಮಗೂ ಬಿಟ್ಕೊಡ್ತಾನೆ ಇರ್ತಾರೆ ರೆಗ್ಯುಲರ್ ಆಗಿ. ಬಟ್ ನಮ್ಮ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಬೇಕು. ಶುರು ಆಗ್ತಿರುವಾಗ ನಾವೇನ್ ಮಾಡಿದ್ವಿ, ಕನ್ಫ್ಯೂಷನ್ ಉಂಟು ಮಾಡಿದ್ವಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಶುರುನಲ್ಲಿ ಏನ್ ಮಾಡ್ಬಿಟ್ರು, ನೆಸೆಟ್ ನಲ್ಲಿ ವಿ ಆರ್ ವಿತ್ ಇಸ್ರೇಲ್ ಅಂತ ಹೇಳ್ಬಿಟ್ರು, ನಾವು ಇಸ್ರೇಲ್ ಜೊತೆ ನಿಂತ್ಕೊಳ್ತೀವಿ. ಆದ್ರೆ ನೆಕ್ಸ್ಟ್ ದಿನ ಬಂದು ದಾಳಿ ನಡೆಯುವಾಗ ಎಲ್ಲರೂ ಕನ್ಫ್ಯೂಷನ್, ಇನ್ಕ್ಲೂಡಿಂಗ್ ಇರಾನ್ ಬಂದು ಕನ್ಫ್ಯೂಷನ್ ಅಲ್ಲಿ ಇತ್ತು. ಏನು ಭಾರತ ನಮ್ ಜೊತೆಗೆ ಇದಾರಾ ಇಲ್ಲ ಈಕ್ವಲ್ ಆಗಿದಾರಾ ಇಲ್ಲ ಅವ್ರ ಜೊತೆಗೆ ಇದಾರ ಅಂತ ಆ ಒಂದು ಡೌಟ್ ಬರಕಾಯ್ತು. ಬಟ್ ಅದು ಒಂದು 5-6 ದಿನ ನಂತರ ಅವ್ರು ಬಂದು ಸರಿಯಾದ ರೀತಿಯಲ್ಲಿ ಅವರು ಒಂದು ಹೇಳಿಕೆಯನ್ನು ಕೊಡುವ ಮೂಲಕ, ಭಾರತದ ಡಿಪ್ಲೊಮಸಿಯನ್ನು ಸರಿಯಾದ ರೀತಿಯಲ್ಲಿ ಕೊಡುವ ಮೂಲಕ ಆ ಒಂದು ಡೌಟ್ ದೂರ ಆಯ್ತು. ನಾವು ಇರಾನ್ ಜೊತೆಗೆ ಸಂಬಂಧವನ್ನು ಬೆಳೆಸಕ್ಕೆ ಶುರು ಮಾಡಿದ್ದೀವಿ. ಬಟ್ ಯಾರಾದ್ರೂ ನಮ್ಗೆ ಒಳ್ಳೇದು ಮಾಡಕ್ಕಾಗತ್ತಂದ್ರೆ ನಾವೇ ನಮ್ಗೋಸ್ಕರ ಒಳ್ಳೇದು ಮಾಡಕ್ಕೆ ಸಾಧ್ಯ ಆಗತ್ತೆ. ನಾವು ಪವರ್ಫುಲ್ ನೇಷನ್ ಆಗ್ಬೇಕು. ನಾವು ಪವರ್ ಅನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಾಗಿರತ್ತೆ, ನಾವು ಒಂದು ನೇಟೋ ಆಗ್ಲಿ UN ಆಗ್ಲಿ ಅದೆಲ್ಲ ಒಂದ್ ಕಡೆ ಇರ್ಲಿ, ಈ ಏಷ್ಯನ್ ಕಂಟ್ರೀಸ್ ಜೊತೆಗೆ ಸಂಬಂಧವನ್ನು ಹೇಗೆ ಇಟ್ಕೊಂಡಿದೀವಿ, ನಾವು ಚೈನಾ ಜೊತೆಗೆ ಹೇಗಿದ್ದೀವಿ, ನಾವು ರಷ್ಯಾ ಜೊತೆಗೆ ಆಗಿದ್ದೀವಿ, ಮತ್ತೆ ಇಲ್ಲಿರತಕ್ಕಂಥ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಾವು ಒಂದು ಪವರ್ಫುಲ್ ನೇಷನ್ ಆಗ್ಬೇಕಂದ್ರೆ ಏಷ್ಯಾವನ್ನು ಸ್ಟ್ರಾಂಗ್ ಮಾಡಿಸ್ಬೇಕಾಗಿರತ್ತೆ. ಬ್ರಿಕ್ಸ್ ನೇಷನ್ ಜೊತೆಗೆ ನಾವು ಅದನ್ನ ಸ್ಟ್ರಾಂಗ್ ಮಾಡಿಸ್ಬೇಕಾಗಿರತ್ತೆ. ಸೊ ಹಂಗ್ ಮಾಡಿದ್ರೆ ಮಾತ್ರ ನಮ್ಗೆ ಘನತೆ ಸಿಗತ್ತೆ. ಸೊ ಅದಕ್ಕೆ ಇನ್ನೂ ದೂರ ಇದೆ. ಅಷ್ಟು ಮಟ್ಟಿಗೆ ಯೋಚನೆ ಮಾಡುವಂತಹ ಲೀಡರ್ಸ್ ಗಳು ನಮ್ಗೆ ಬೇಕಾಗಿದೆ. ಹಂಗಿದ್ರೆ ಮಾತ್ರ ನಾವು ಬರೋ ಕಾಲದಲ್ಲಿ ನಾವು ಯಶಸ್ಸನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ.